ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಮಕರ ರಾಶಿಯವರಿಗೆ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಮತ್ತೆ ಆರ್ಥಿಕವಾಗಿ ಭದ್ರತೆ ಪಡೆಯುವಂತ ಸಮಯ ಇದಾಗಿರುತ್ತೆ. ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶನಿದೇವನು ನಿಮ್ಮ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಆತ್ಮವಿಶ್ವಾಸ, ದೃಢತೆ ಮತ್ತು ಧೈರ್ಯನ ತಗೊಂಬಂದ್ ಕೊಡುತ್ತೆ. ಇನ್ನು ಗ್ರಹಗಳ ಸ್ಥಾನಮಾನ ಅಂತ ನೋಡಿದ್ರೆ ನೋಡಿ, ನಾನು ಆಗ್ಲೇ ಹೇಳ್ದಂಗೆ ಶನಿ ಗ್ರಹ ನಿಮ್ಮ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಆತ್ಮಸ್ಥೈರ್ಯ, ಒಂದು ದೃಢತೆ ಮತ್ತು ಧೈರ್ಯನ ತಗೊಂಬಂದು ಕೊಡ್ತಾನೆ. ಹಾಗೆ ಗುರುವಿನ ಸಂಚಾರ ಅಂತ ನೋಡಿದ್ರೆ, ಗುರು ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇದು ಶತ್ರುಗಳ ಮೇಲೆ ವಿಜಯ ಮತ್ತು ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವಂತ ಒಂದು ಸಮಯ ಆಗಿರುತ್ತೆ. ಇನ್ನು ರಾಹುಕೇತುಗಳ ಸಂಚಾರ ಅಂತ ನೋಡಿದ್ರೆ, ನಿಮ್ಮ 2ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇದ್ದು ಮತ್ತೆ 8ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಇದು ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮಾತಿನ ಮೇಲೆ ಹಾಗೂ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತ ಒಂದು ಸಮಯ ಆಗಿರುತ್ತೆ. ಇನ್ನು ಶುಕ್ರ ಗ್ರಹ ಶುಭ ಸ್ಥಾನದಲ್ಲಿರೋದ್ರಿಂದ ಭೌತಿಕ ಸುಖ ಮತ್ತು ಸೌಂದರ್ಯದ ವಸ್ತುಗಳ ಖರೀದಿನ ಮಾಡ್ತೀರಾ. ಹಾಗೆ ಪ್ರಮುಖ ವಿಷಯಗಳು ಅಂದ್ರೆ ವೃತ್ತಿ ಮತ್ತೆ ಉದ್ಯೋಗ ಅಂತ ನೋಡೋದಾದ್ರೆ, ಉದ್ಯೋಗ ಕ್ಷೇತ್ರದಲ್ಲಿ ಈ ತಿಂಗಳು ನೀವು ಕಠಿಣ ಪರಿಶ್ರಮ ಮಾಡ್ಬೇಕಾಗತ್ತೆ. ಕೆಲಸದ ಒತ್ತಡ ಹೆಚ್ಚಾಗಿದ್ರು ಕೂಡ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವಂತ ಒಂದು ಸಮಯ ಆಗಿರುತ್ತೆ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸ್ತಿದ್ರೆ ಫೆಬ್ರವರಿ 15ರ ನಂತರ ಶುಭ ಸುದ್ದಿ ಸಿಗುತ್ತೆ. ಇನ್ನ ವ್ಯಾಪಾರಸ್ಥರಿಗೆ ಹೂಡಿಕೆನಲ್ಲಿ ಲಾಭ ಸಿಗುವಂತದ್ದು, ಆದ್ರೆ ಪಾಲುದಾರಿಕೆಯೊಂದಿಗೆ ಮಾತ್ರ ಸ್ವಲ್ಪ ನೀವು ಟ್ರಾನ್ಸ್ಪರೆಂಟ್ ಆಗಿರ್ಬೇಕಾಗತ್ತೆ. ಇನ್ನು ಆರ್ಥಿಕ ಸ್ಥಿತಿ ಅಂತ ನೋಡಿದ್ರೆ, ಆರ್ಥಿಕವಾಗಿ ಇದು ಪ್ರಗತಿಯ ತಿಂಗಳಾಗಿರುತ್ತೆ. ಹಣದ ಹರಿವು ಉತ್ತಮವಾಗಿರುತ್ತೆ. ಆದ್ರೆ ಶನಿಯ ಪ್ರಭಾವದಿಂದಾಗಿ ಹಣ ಉಳಿಸೋದಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸಬಹುದು. ಕುಟುಂಬದ ಅವಶ್ಯಕತೆಗಳಿಗಾಗಿ ಹಣ ವ್ಯಯ ಆಗುತ್ತೆ. ಸ್ಥಿರಾಸ್ತಿ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಇದು ಒಳ್ಳೆ ಕಾಲ. ಕುಟುಂಬದಲ್ಲಿ ಮಾತುಕತೆ ವೇಳೆ ಸ್ವಲ್ಪ ಸಂಯಮ ಇರಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಕಟುವಾದ ಮಾತುಗಳಿಂದ ನಿಮ್ಮ ಆತ್ಮೀಯರಿಗೆ ಸ್ವಲ್ಪ ನೋವು ಕೂಡ ಆಗಬಹುದು. ಸಂಗಾತಿಯ ಬೆಂಬಲ ನಿಮ್ಗೆ ಮಾನಸಿಕ ಸ್ಥಿರತೆನ ತಂದ್ಕೊಡುತ್ತೆ. ಆದ್ರೆ ಮಕ್ಕಳ ಕಡೆಯಿಂದ ಒಂದು ಶುಭ ಸುದ್ದಿನೂ ಕೂಡ ನೀವು ಕೇಳ್ತೀರಾ. ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಕೂಡ ಒಂದು ಅಂತಿಮ ಹಂತಕ್ಕೆ ಬರುತ್ತೆ. ಆದ್ರೆ ನೋಡಿ, ಕುಟುಂಬ ಸ್ಥಾನ ಅಂದ್ರೆ 2ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಅದು ವಾಕ್ಸ್ಥಾನನೂ ಕೂಡ ಆಗಿರೋದ್ರಿಂದ ನೀವು ಮಾತಿನ ಮೇಲೆ ಗಮನ ಇರ್ಬೇಕಾಗತ್ತೆ. ನೀವೇನೋ ಮಾತಾಡಕ್ ಹೋಗಿ ಇನ್ನೇನೋ ಅರ್ಥ ಇಟ್ಕೊಳ್ಳೋದು, ಇದರಿಂದ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಬಿಹೇವ್ ಮಾಡೋದು ಒಳ್ಳೇದು. ಇನ್ನ ಆರೋಗ್ಯದ ವಿಷಯ ಅಂತ ನೋಡಕ್ ಹೋದ್ರೆ, ಆರೋಗ್ಯದ ಬಗ್ಗೆ ಜಾಸ್ತಿ ನಿರ್ಲಕ್ಷ್ಯ ಮಾಡೋದು ಬೇಡ. ಮುಖ್ಯವಾಗಿ ಹಲ್ಲು, ಕಣ್ಣು ಅಥವಾ ಗಂಟಲಿಗೆ ಸಂಬಂಧಪಟ್ಟಿರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೋಬಹುದು. ಹಳೆಯ ಆರೋಗ್ಯ ಸಮಸ್ಯೆಗಳು ಮರುಕಳಿಸದಿರೋ ತರ ನೀವು ಎಚ್ಚರ ವಹಿಸ್ಬೇಕಾಗತ್ತೆ. ದಿನನಿತ್ಯ ನೀವು ನಡಿಗೆ, ವ್ಯಾಯಾಮ ಮಾಡುವಂಥದ್ದು ಇದೆಲ್ಲ ರೂಢಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನಿಮ್ಗೆ ಆಗೋ ನೆಗೆಟಿವಿಟಿಯಿಂದ ನೀವು ಈಚೆ ಬರ್ಬೋದು. ವಿಶೇಷವಾದ ಗಮನ ಏನು ಅಂತಂದ್ರೆ, ಮಕರ ರಾಶಿಯವರಿಗೆ ಈ ತಿಂಗಳು ಧನಲಾಭ ಇದ್ರೂ ಕೂಡ ಕೌಟುಂಬಿಕ ವಿಷಯಗಳಲ್ಲಿ ಶಾಂತವಾಗಿರೋದು ತುಂಬಾ ಮುಖ್ಯ ಆಗಿರುತ್ತೆ. ಯಾರೊಂದಿಗೂ ಕೂಡ ವಾದಕ್ಕೆ ಇಳಿದಿರೋದೇ ತುಂಬಾ ಒಳ್ಳೇದು. ನಿಮ್ಮ 2ನೇ ಮನೆಗೆ ಸಾಕಷ್ಟು ಗ್ರಹಗಳು ಅಂದ್ರೆ ಸೂರ್ಯ, ಕುಜ, ಶುಕ್ರ, ಬುಧ ಎಲ್ಲರೂ ಕೂಡ 2ನೇ ಮನೆಗೆ ಸಂಚಾರ ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಹರಿವು ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಕುಟುಂಬದಲ್ಲಿ ಸ್ವಲ್ಪ ಕಲಹಗಳಾಗುವಂಥದ್ದು, ನಿಮ್ಮ ಮಾತಿನಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆ ಇರುತ್ತೆ. ನೀವು ಎಷ್ಟು ಸಂಯಮದಿಂದ ವರ್ತಿಸ್ತೀರೋ ಅಷ್ಟೇ ಶುಭ ಫಲಗಳನ್ನ ನೀವು ನೋಡಬಹುದು. ಪರಿಹಾರಗಳಾಗಿ ಏನ್ ಮಾಡ್ಕೊಬೇಕು ಅಂತಂದ್ರೆ, ಮೊದಲನೇದಾಗಿ ಪ್ರತಿ ಶನಿವಾರ ದಿವಸ ಸಾಯಂಕಾಲದ ಸಮಯದಲ್ಲಿ ನೀವು ಯಾರಿಗಾದ್ರೂ ಏನಾದ್ರೂ ಒಂದು ವಸ್ತುನ ದಾನ ಮಾಡ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಕೊಳ್ಳಿ. ಏನಾದ್ರೂ ಪರವಾಗಿಲ್ಲ, ಸಾಯಂಕಾಲ 5 ಗಂಟೆಯ ನಂತರ ಸ್ವಲ್ಪ ದಾನ ಧರ್ಮ ಮಾಡೋದನ್ನ ಸ್ವಲ್ಪ ರೂಢಿ ಮಾಡ್ಕೊಳ್ಳಿ. ಹಾಗೆ ಪ್ರತಿದಿನ ಕೂಡ ನೀವು ಶಿವನ ಸ್ಮರಣೆ ಮಾಡ್ಬೇಕು. ಶಿವ ಪಂಚಾಕ್ಷರಿ ಸ್ತೋತ್ರ ಅಂದ್ರೆ ಓಂ ನಮಃ ಶಿವಾಯ ಅನ್ನುವಂತ ಮಂತ್ರನ ಪ್ರತಿದಿನ ನಿಮ್ ಕೈ ಎಷ್ಟು ಬಾರಿ ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಪಠನೆ ಮಾಡುವಂಥದ್ದು. ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು, ದುರ್ಗಾ ಸಪ್ತಶತಿ ಓದ್ಕೊಳ್ಳುವಂಥದ್ದು, ಲಲಿತ ಸಹಸ್ರನಾಮ ಕೇಳುವಂಥದ್ದು, ಗಣಪತಿಯ ಆರಾಧನೆ ಮಾಡುವಂಥದ್ದು ಅಂದ್ರೆ ಬೀದಿ ನಾಯಿಗಳಿಗೆ ಆಹಾರ ಹಾಕುವಂಥದ್ದು, ಅಥವಾ ಗಣಪತಿಯ ಆರಾಧನೆ ಅಂದ್ರೆ ದೇವಸ್ಥಾನಕ್ಕೆ ಹೋಗುವಂಥದ್ದು, ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ಕೊಳ್ಳುವಂಥದ್ದು, ಇದೆಲ್ಲನೂ ಮಾಡೋದ್ರಿಂದ ಕೂಡ ನಿಮ್ಗೆ ಅತ್ಯಂತ ಶುಭವಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಅಂದ್ರೆ ನೀವೇನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸನ್ನ ತಗೊಂಬಂದು ಕೊಡುವಂತ ಒಂದು ಸಮಯ ಕೂಡ ಇದಾಗಿರುತ್ತೆ. ಸೊ ಹಾಗಾಗಿ ಗುರುಗಳ ಆರಾಧನೆ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗಿ ಬರುತ್ತೆ. ಅಂದ್ರೆ ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಪ್ರತಿದಿನ ಗುರುಗಳ ಆರಾಧನೆ ಮಾಡುವಂಥದ್ದು, ಇದೆಲ್ಲದ್ರಿಂದನೂ ಕೂಡ ನಿಮ್ಗೆ ಅತ್ಯಂತ ಶುಭವಾಗುತ್ತೆ. ಈ ಎಲ್ಲಾ ಪರಿಣಾಮಗಳು ಕೂಡ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಕಂಡ್ಕೊಳ್ಳಿ. ನೀವೇನಾದ್ರೂ ನಮ್ಮಲ್ಲಿ ಪರಿಹಾರಗಳನ್ನ ಕೇಳಬೇಕು ಅಥವಾ ಜಾತಕನ ತೋರಿಸ್ಕೊಬೇಕು ಅಂತಂದ್ರೆ ಸ್ಕ್ರೋಲ್ ಆಗ್ತಿರೋಂತ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೋಬಹುದು. ಎಲ್ಲರಿಗೂ ಕೂಡ ಧನ್ಯವಾದಗಳು.